ನಮಸ್ತೆ ಎಲ್ಲರಿಗೂ. ಸೊ ಅಪ್ಕಮಿಂಗ್ ಇನ್ನೊಂದು 6 ಮಂತಲ್ಲಿ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಬರುತ್ತೆ ನೋಡೋಣ. ಈಗಾಗಲೇ ಸಾಕಷ್ಟು ಮೇವರೆಗೂ ಬಂದುಬಿಟ್ಟಿದ್ದೀವಿ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಅರ್ಧ ವರ್ಷ ಆಲ್ರೆಡಿ ಕಳೆದೋಗ್ತಾ ಇದೆ ಬಂದುಬಿಟ್ಟಿದ್ದೀವಿ. ಸೊ ಈ ಮುಂದಿನ ದಿನಗಳಲ್ಲಿ ಏನು ಬದಲಾವಣೆ ಇದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸೊ ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಟೇಕ್ ಯುವರ್ ಓನ್ ಟೈಮ್. ಐ ಹೋಪ್ 3 ಬೇಕು ಅಂದರೂ ಕೂಡ ಆಯ್ಕೆ ಮಾಡಿಕೊಳ್ಳಿ. ಮೊದಲನೇದು ಯಾರು ಗ್ರೀನ್ ಸೈಕಲ್ನ ಓಡಿಸ್ತಾ ಇದ್ದೀರಾ ನೋಡೋಣ ಏನು ಬದಲಾವಣೆ ಬರುತ್ತೆ ಅಂತ. ಓಕೆ ಓಕೆ ಸದ್ಯಕ್ಕೆ ಸಿಚುವೇಶನ್ ಏನಿದೆ, ಬ್ಯಾಕ್ ಟು ಬ್ಯಾಕ್ ಫೆಬ್ರವರಿಯಿಂದ ನಡೀತಾ ಇದೆ ನಿಮ್ಮ ಲೈಫಲ್ಲಿ. ಅದನ್ನೊಂದು ಬ್ಯಾಲೆನ್ಸಿಗೆ ತರಬೇಕಾದಂಥ ಅಗತ್ಯ ಇದೆ ಅಂತ ಅನ್ನಿಸ್ತಾ ಇದೆ. ಏನೋ ಒಂದು ಚೈನ್ ಲಿಂಕ್ ಥರ ಇದೆ. ಓಕೆ ಓಕೆ ಸೊ ಸದ್ಯಕ್ಕೆ ನಿಮ್ಮ ವಿರುದ್ಧ ಒಂದಷ್ಟು ಷಡ್ಯಂತ್ರಗಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಯಾರು ಏನೇ ಮಾಡಿದ್ರು ನೀವು ಅಷ್ಟೊಂದು ಚಿಂತಾಕ್ರಾಂತರಾಗಬೇಡಿ. ನಿಮ್ಮ ಶತ್ರುಗಳು ತುಂಬ ನಿಮ್ಮ ವಿರುದ್ಧ ಷಡ್ಯಂತ್ರನ ಮಾಡ್ತಿದ್ದಾರೆ. ಜೊತೆಗೆ ಶತ್ರು ರಾಷ್ಟ್ರಗಳು ಕೂಡ ಸಾಕಷ್ಟು ಷಡ್ಯಂತ್ರನ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ. ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಏನು ಬ್ಯಾಕ್ ಟು ಬ್ಯಾಕ್ ನಿಮ್ಮ ಲೈಫಲ್ಲಿ ಸಮಸ್ಯೆಗಳಾಗ್ತಾ ಇದೆ, ಆ ಸಮಸ್ಯೆಗಳೆಲ್ಲದರಿಂದ ಒಂದಷ್ಟು ಎಫೆಕ್ಟ್ ಆಗುತ್ತೆ ನಿಮ್ಮ ಲೈಫ್ ಮೇಲೆ ಅನ್ನುವಂಥದ್ದು ಇದೆ. ಬಟ್ ಒಳ್ಳೆ ಕರ್ಮ ನಿಮ್ಮನ್ನು ಕಾಪಾಡ್ಕೊಂಬರುತ್ತೆ. ಜೊತೆಗೆ ಶತ್ರುಗಳು ಏನು ಮಾಡಿದಾರೋ ಅವ್ರ ಕರ್ಮ ಅವರಿಗೆ ರಿಟರ್ನ್ ಆಗುತ್ತೆ ಅನ್ನುವಂಥದ್ದು ಇದೆ. ಸಿಚುವೇಶನ್ ಏನಿದೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಒಂದು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ನಿಮ್ಮ ಎನಿಮೀಸ್ನ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ರಿಸ್ಕಿ ವಿಚಾರಗಳು ನಿಮ್ಮ ಲೈಫಲ್ಲಿ ಬರಬಹುದು. ಅದನ್ನು ಸರಿಯಾದ ರೀತಿಯಲ್ಲಿ ಚಾನ್ಸ್ ತೊಗೊಂಡು ನೀವು ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಮೇ ಬಿ ಜನವರಿ ಹೊತ್ತಿಗೆ ನಿಮಗೆ ನೀವು ಎಲ್ಲ ಸಮಸ್ಯೆಗಳಿಂದ ಕರಗಿ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಫೆಬ್ರವರಿ ಮಂತು ಇಂಪಾರ್ಟೆಂಟ್, ಜನವರಿ ಮಂತ್ ಇಂಪಾರ್ಟೆಂಟ್, ಅಗೇನ್ ಸೆಪ್ಟೆಂಬರ್ ಮಂತ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸಾಕಷ್ಟು ಖುಷಿ ಬರುವಂಥ ಸಾಧ್ಯತೆ ಇದೆ. ಸೊ ನೀವು ಜನವರಿ, ಫೆಬ್ರವರಿ ಅಥವಾ ಸೆಪ್ಟೆಂಬರಲ್ಲಿ ಕೂಡ ಬರ್ತಾಗಿರ್ಬೋದು, ಹುಟ್ಟಿರ್ಬೋದು ಅನ್ನುವಂಥದ್ದು. ಸೊ ಪ್ರೀತಿ ಬರುವಂಥ ಸಾಧ್ಯತೆ ಇದೆ ಇನ್ನು 6 ತಿಂಗಳುಗಳ ಒಳಗೆ ನಿಮ್ಮ ಜೀವನದಲ್ಲಿ ಅನ್ನುವಂಥದ್ದು ಕೂಡ ಇದೆ. ತುಂಬ ಒಂದು ಫ್ರಸ್ಟ್ರೇಷನ್ ಆಗಬೇಡಿ. ನಿಮಗೆ ಈ ಶತ್ರು ಕಾಟದಿಂದ ಏನೇ ಇದ್ದರೂ ಅದೊಂದು ಪಾಠದ ಥರ ತಗೊಳ್ಳಿ. ಅವ್ರನ್ನ ನೀವು ಸದೆ ಬಡಿಯೋಕ್ಕೆ ಆಗತ್ತೆ ಅನ್ನುವಂಥದ್ದು ಇದೆ. ಏನೋ ಒಂದು ಕಾಯ್ತಾ ಇದ್ದೀರಾ, ಹುಡುಕಾಟ ಮಾಡಿದ್ದೀರಾ, ಅದು ಸಿಗುತ್ತೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ. ಒಂದು ಲೆಟರ್ ಅಥವಾ ಪ್ಯಾಕೇಜ್, ಒಂದು ಗುಡ್ ನ್ಯೂಸ್ ಬರುವಂಥ ಸಾಧ್ಯತೆ ಇದೆ. ಡೆಫಿನೆಟ್ಲಿ ನಿಮ್ಮೆಲ್ಲ ಸಮಸ್ಯೆಗಳಿಂದ ನೀವು ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಹೊಸ ಪ್ರೀತಿ ಜೊತೆಗೆ ನಿಮಗೆ ಪ್ರೀತಿ ಬರುವಂಥ ಕೆಲಸನ ನೀವು ಮಾಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಟೇಬಲಿಗೆ ಒಂದಷ್ಟು ರಕ್ಷೆನ ಹಾಕ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕೆಲಸ ಕಾರ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೆಪ್ಟೆಂಬರ್ ಮಂತ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಸೆಪ್ಟೆಂಬರ್ ಅಷ್ಟರಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಬರುವಂಥದ್ದು, ಪಾಪು ಬರುವಂಥದ್ದು, ನೀವು ಡ್ಯಾಡಿ ಆಗುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಹೆಚ್ಚಾಗಿ ಇದೆ ಅನ್ನುವಂಥದ್ದು ಇದೆ. ರೀಕನ್ಸಿಲೇಷನ್ ಆಗುವಂಥ ಸಾಧ್ಯತೆ ಇದೆ. ಒಂದಷ್ಟು ದುಡ್ಡು ಬರುವಂಥದ್ದು ಕೂಡ ಇದೆ. ನಿಮಗೆ ಗಿಫ್ಟ್ ಬರುವಂಥದ್ದು ಕೂಡ ಇದೆ. ಒಳ್ಳೆಯ ಬೆಳೆನೇ ತೆಗಿತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಮೆರಿಟ್ ಮೇಲೆ ಪಾಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ.
ನೀವು ರೈಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ. ಸೊ ಲೈಫು ರೈಟ್ ಡೈರೆಕ್ಷನಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮನ್ನು ನೀವು ಹೆಚ್ಚು ಹೊಗಳ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪ ನಿಮ್ಮ ಈಗೋ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಲವ್ ಬರ್ತಾ ಇದೆ, ಕೆರಿಯರ್ ಚೆನ್ನಾಗಿದೆ, ಖುಷಿ ಬರ್ತಾ ಇದೆ, ಹ್ಯಾಪಿನೆಸ್ ಬರ್ತಾ ಇದೆ, ಪ್ರೆಗ್ನೆನ್ಸಿ ಬರ್ತಾ ಇದೆ. ಸೊ ನೀವು ಅಂದ್ಕೊಂಡು ಎಕ್ಸ್ಪೆಕ್ಟ್ ಮಾಡ್ತಿರೋವಂಥ ನ್ಯೂಸ್ ನಿಮ್ಮದಾಗುತ್ತೆ. ಸೊ ರೈಟ್ ಡೈರೆಕ್ಷನಲ್ಲಿ ಹೋಗ್ತೀರಾ, ಇದಕ್ಕಿಂತ ಇನ್ನೇನು ಬೇಕು. ಸೊ 50% ಶತ್ರುಬಾಧೆ ಮಧ್ಯ ನೀವು ಇಷ್ಟನ್ನು ಅಚೀವ್ ಮಾಡ್ತೀರಾ ಅನ್ನೋವಂಥದ್ದು ಇದೆ. ಹಾಗೇನು ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮಗೆ ಇನ್ನು 6 ಮಂತ್ ಒಳಗೆ ಏನು ಬರುತ್ತೆ ನೋಡೋಣ. ಫ್ಯಾಮಿಲಿ ಅಫೇರ್ಸ್, ಓಕೆ. blood related problem, disappoint, June, marriage, valley, mountain. ಮೊದಲನೇದಾಗಿ ಯಾರೋ ಒಬ್ಬರು ನಿಮಗೆ ಬ್ಲಡ್ ರಿಲೇಟೆಡ್ ಹೆಲ್ತ್ ಸಮಸ್ಯೆನ ಮಾಡಿಸಿದ್ದಾರೆ ಅನ್ನುವಂಥದ್ದು ಇದೆ. ಫ್ಯಾಮಿಲಿ ಮೆಂಬರ್ಸಿಂದ ಆಗಿರುವಂಥದ್ದು, ಥರ್ಡ್ ಪಾರ್ಟಿ ಸಿಚುವೇಶನಿಂದ ಆಗಿರುವಂಥದ್ದು ಅಂತ ಇದೆ. ಅದರಲ್ಲಿ ತುಂಬ ಇಂಪಾರ್ಟೆಂಟು ನಿಮ್ಮ ಬ್ಲಡ್ಡಿಗೆ ಸಂಬಂಧಪಟ್ಟಂಗೆ ಸಮಸ್ಯೆನ ಮಾಡಿದ್ದಾರೆ ಅನ್ನುವಂಥದ್ದು, ನಿಮ್ಮ ಬ್ಲಡ್ಡನ್ನು ಕಲೆಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಇದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಫ್ಯಾಮಿಲಿ ಸಮಸ್ಯೆಗಳೇನಿತ್ತು ಅದೆಲ್ಲದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ, ಬೇರೆಯವರ ಅಫೇರ್ ಸುದ್ದಿ ಕೇಳಿ ನಿಮಗೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮಗೆ ಅಫೇರ್ ಇದೆ ಅಂತ ಕೆಲವರು ಸುದ್ದಿ ಹಬ್ಬಿಸಿ ಅದು ಕೂಡ ಒಂದಷ್ಟು ಸಮಸ್ಯೆ ಆಗಬಹುದು ನಿಮ್ಮ ಮನಸ್ಸಿಗೆ ಅನ್ನುವಂಥದ್ದು. ಬಾಣಲಿಯಿಂದ ಎಗರಿ ಬೆಂಕಿಗೆ ಬೀಳ್ತಿರೋ, ಬೆಂಕಿಯಿಂದ ಎಗರಿ ಬಾಣಲಿಗೆ ಬೀಳ್ತಿರೋ, ಒಟ್ಟಿನಲ್ಲಿ ಏನೋ ಒಂದು ಸಮಸ್ಯೆ ನಿಮಗೆ ವಾರ್ನಿಂಗ್ ಕೊಡ್ತಾ ಇದೆ. ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಅದರಿಂದ ಹೊರಗೆ ಬರುವಂಥ ಪ್ರಯತ್ನನ ಪಟ್ಟಿದ್ದೆ ಆದರೆ ಸೊ ಖಂಡಿತವಾಗ್ಲೂ ನಿಮ್ಮೆಲ್ಲ ಸಮಸ್ಯೆಯಿಂದ ನೀವು ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಒಂದು ಸೀಕ್ರೆಟ್ ಅಡ್ಮೈರಿಂದ ಕೂಡ ನಿಮಗೆ ಈ ಸಮಸ್ಯೆ ಆಗ್ತಾ ಇರಬಹುದು. ಯಾರು ನಿಮ್ಮನ್ನು ಪಡ್ಕೊಳ್ಬೇಕು ಅನ್ನುವಂಥ ಹುಚ್ಚು ಸಾಹಸಕ್ಕೆ ಕೈ ಹಾಕಿ ನೀವು ಅವರಿಗೆ ಸಿಗೋದಿಲ್ಲ ಅಂತ ಗೊತ್ತಾಗಿ ನಿಮ್ಮ ಮೇಲೆ ಒಂದಷ್ಟು ಪ್ರಯೋಗಗಳನ್ನ ಮಾಡಿರುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ. ಇನ್ನು ಕೆಲವರು ನಿಮ್ಮನ್ನು ಸೀಕ್ರೆಟಾಗಿ ಆರಾಧಿಸುವಂಥವ್ರು ಕೂಡ ಇದ್ದಾರೆ. ಸೊ ಸಾಕಷ್ಟು ಚಾಲೆಂಜಸ್ಸಿಂದ ಹೊರಗೆ ಬರ್ತೀರಾ. ನಿಮ್ಮ ಲೈಫಲ್ಲಿ ಇದ್ದಂಥ ಮೇಜರ್ ಚಾಲೆಂಜ್ ಇನ್ 6 ಮಂತ್ ಒಳಗೆ ಎಂಡ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಫ್ರೆಂಡ್ಸ್ ಜೊತೆ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಜೂನ್ ಮಂತು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಜೂನ್ ಮಂತಲ್ಲಿ ನಿಮಗೆ ಒಂದು ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಒಂದು ಫೇವರಲ್ಲಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ ಬಹಳಷ್ಟು ಸಮಸ್ಯೆ ಎದುರಿಸ್ತಾ ಇದ್ದೀನಿ, ನನಗೆ ಬ್ಯಾಲೆನ್ಸ್ ಆಗ್ತಾ ಇಲ್ಲ ಅಂತ ಅಂದರೆ ಸೊ ಜೂನಿಂದ ನಿಮಗೆ ಸಾಕಷ್ಟು ಬೆಟರ್ಮೆಂಟ್ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಎನರ್ಜಿನೂ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಲೈಫು ನ್ಯಾಯಯುತವಾಗಿ ಹೋಗುತ್ತೆ, ಬದುಕು ನಿಮಗೊಂದು ನ್ಯಾಯ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಒಂದು ಫ್ರೆಂಡಿಂದ ಅಡ್ವೈಸ್ ಕೂಡ ಸಿಗಬಹುದು. ಜೊತೆಗೆ ನಿಮ್ಮ ಅದೃಷ್ಟ ಚೆನ್ನಾಗಿದೆ, ಒಂದು ಒಳ್ಳೆ ಮ್ಯಾರೇಜ್ ಆಗುತ್ತೆ ನಿಮ್ಮದು ಅನ್ನುವಂಥದ್ದು. ಯಾಕೆ ಒಳ್ಳೆ ಮ್ಯಾರೇಜ್ ಆಗುತ್ತೆ ಅಂದರೆ ನಿಮ್ಮ ಮ್ಯಾರೇಜ್ ಆಗೋದೇ ಕಷ್ಟ ಅಂತ ಅಂದ್ಕೊಂಡಿದ್ರೆ ಒಂದು ಮ್ಯಾರೇಜ್ ಆಗುತ್ತೆ, ಎಂಗೇಜ್ಮೆಂಟ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ಇಲ್ಲಿ ಯಾರಾದರೂ ಡಬಲ್ ಮ್ಯಾರೇಜ್ ಆಗೋದಿದ್ರೆ ಆಗಬೇಡಿ ಅನ್ನುವಂಥದ್ದು ಇದೆ. ಐ ಮೀನ್ ಆಲ್ರೆಡಿ ಮ್ಯಾರೇಜ್ ಆಗಿರೋರನ್ನ ಮ್ಯಾರೇಜ್ ಆಗೋದಿದ್ರೆ ಸಿಂಗಲ್ಸು ಆಗಬೇಡಿ ಅನ್ನುವಂಥದ್ದು ಇದೆ. ಸೊ ಗುಡ್ ಫಾರ್ಚೂನ್ ಬರುವಂಥ ಸಾಧ್ಯತೆ ಇದೆ, ಅದೃಷ್ಟ ನಿಮ್ಮ ಜೊತೆ ಇದೆ. ನಿಮ್ಮ ಕೆರಿಯರಲ್ಲೂ ಕೂಡ ನಿಮಗೆ ಲಕ್ ಚೆನ್ನಾಗಿದೆ, ಸಾಕಷ್ಟು ಕೆರಿಯರಲ್ಲಿ ಮೇಲ್ ಬರ್ತೀರಾ ಅನ್ನುವಂಥದ್ದು ಇದೆ. ಕ್ಲೈಂಬಿಂಗ್ ಟುವರ್ಡ್ ಸಕ್ಸಸ್ ಅಂತ ಹೇಳ್ತಾ ಇದೆ. ಸೊ ಯಶಸ್ಸಿನ ಏಣಿನ ಎಕ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಪರ್ಸ್ನಲ್ ಸ್ಟ್ರೆಂತ್ ಕೂಡ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಗ್ಯಾರಂಟಿ ಸಕ್ಸಸ್, ಇಲ್ಲಿ ಸಕ್ಸಸ್ ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ.
ಇಲ್ಲೂ ಇದೆ, ಸಕ್ಸಸ್ಸನ್ನು ತುಂಬ ನೋಡ್ತೀರಾ, ಒಂದು ಸ್ಟಾರ್ಡಮನ್ನು ನೋಡ್ತೀರಾ ನೀವು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಅವಶ್ಯಕತೆಗಳು ಏನಿತ್ತು ಅದೆಲ್ಲವೂ ಕೂಡ ಈಡೇರಿಸಲ್ಪಡುತ್ತೆ ಅನ್ನುವಂಥದ್ದು ಇದೆ. ಮೆಟೀರಿಯಲ್ ಥಿಂಗ್ಸನ್ನು ತುಂಬ ಪರ್ಚೇಸ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಒಂದು ರಿಚ್ ಫ್ಯಾಮಿಲಿ ಲೈಫ್ ಸ್ಟೈಲ್ ನೀವು ಮಾಡ್ಕೊಳ್ತೀರಾ, ನಿಮ್ಮದಾಗುತ್ತೆ ಅನ್ನುವಂಥದ್ದು. ಮತ್ತು ಕೆರಿಯರ್ ವಿಚಾರದಿಂದ ಕೂಡ ನಿಮಗೆ ಹೆಚ್ಚಿನ ಒಂದು ಹಣಕಾಸಿನ ಅಭಿವೃದ್ಧಿ ಆಗತ್ತೆ ಅನ್ನುವಂಥದ್ದು. ಒಂದಷ್ಟು ಶತ್ರು ಸಮಸ್ಯೆಗಳು ಇದೆ, ಅದ್ರ ಜೊತೆ ಅದನ್ನು ಒಂಚೂರು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಾ ಇಷ್ಟು ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ಕೆರಿಯರಲ್ಲಿ ಸಕ್ಸಸ್ ಇದೆ, ಅದೃಷ್ಟ ನಿಮ್ಮ ಕಡೆ ಇದೆ, ನ್ಯಾಯಾಲಯ ನಿಮ್ಮ ಕಡೆ ತೀರ್ಪು ಕೊಡುತ್ತೆ, ನಿಮ್ಮ ಫ್ಯಾಮಿಲಿ ಸಮಸ್ಯೆಗಳು ಬಗೆಹರಿಯುತ್ತೆ, ಮರದ ಸಮಸ್ಯೆಗಳು ಬಗೆಹರಿಯುತ್ತೆ, ಮ್ಯಾರೇಜ್ ಬರುವಂಥದ್ದು, ಕೆರಿಯರ್ ಬರುವಂಥದ್ದು, ಸಕ್ಸಸ್ ಬರುವಂಥದ್ದು, ಸ್ಟಾರ್ಡಮ್ ಬರುವಂಥದ್ದು, ಸಾಕಷ್ಟು ಎತ್ತರಕ್ಕೆ ಜೀವನ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಮೇಜರ್ ಸಮಸ್ಯೆಗಳು ಏನಿತ್ತು ಅದೆಲ್ಲದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಸಣ್ಣ ಪುಟ್ಟ ಸಮಸ್ಯೆಗಳು ಅಂತ ಇಗ್ನೋರ್ ಮಾಡ್ದಿರಾ, ಹೆಲ್ತ್ ರಿಲೇಟೆಡ್, ಬ್ಲಡ್ ರಿಲೇಟೆಡ್ ಏನು ಸಮಸ್ಯೆ ಇದೆ ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಮನೆಯಲ್ಲಿ ನೊಣಗಳು, ಸೊಳ್ಳೆಗಳು ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವೀಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಮ ಮುಂದಿನ 6 ತಿಂಗಳೊಳಗೆ ಯಾವ ಬದಲಾವಣೆ ಬರುತ್ತೆ ನೋಡೋಣ. Oh. ಓಕೆ, ಸೊ ತುಂಬ ಕಾರ್ಡ್ಸ್ ಬಂದಿದ್ದು ನಿಮಗೇನೆ, ತುಂಬ ಒಂದಷ್ಟು ಸಮಸ್ಯೆಗಳು ತೋರಿಸ್ತಾ ಇರೋದು ನಿಮಗೇನೆ. ಎಸ್ಪೆಷಲಿ ಈ ಬ್ರಿಡ್ಜ್ ಎನರ್ಜಿಗೆ ಬರೋದಾದರೆ, ಸೊ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಹೊರಗೆ ಬಂದು ಒಂದು ಸಮಸ್ಯೆಯನ್ನು ದಾಟಿ ಬರ್ತೀರಾ ಅಂದಿದ ತಕ್ಷಣವೇ ಇನ್ನೊಂದು ಸಮಸ್ಯೆ ಶುರು ಆಗುತ್ತೆ ಅನ್ನುವಂಥದ್ದು ಇದೆ. ನೀವು ಸಮಸ್ಯೆ ಪರಿಹಾರ ಆಯಿತು ಅಂದ್ಕೊಂಡ್ರೆ ಇನ್ನೊಂದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ವಿತಿನ್ 6 ಮಂತಲ್ಲಿ ನಿಮಗೆ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಸೊ ನೀವು ಸಕ್ಸಸ್ಫುಲ್ಲಿ ಒಂದೊಂದು ದಾಟ್ತೀರಾ, ಇನ್ನೊಂದು ಮತ್ತೆ ನಿಮಗೆ ಪ್ರಿಪೇರ್ ಆಗಿ ಇರುತ್ತೆ ಅನ್ನುವಂಥದ್ದು ಇದೆ. ಒಂದು ಹೊಸ ಬ್ರಿಡ್ಜ್ ಕಟ್ತಾರೆ, ಮತ್ತು ಅದು ಚಂಡಮಾರುತ ಮತ್ತು ಮಳೆ ಬಂದು ಮತ್ತು ಪ್ರವಾಹ ಬಂದು ಆ ಬ್ರಿಡ್ಜ್ ಕೊಚ್ಚು ಹೋಗುತ್ತೆ ಅನ್ನುವಂಥದ್ದು ಇದೆ. ನನಗೆ ಇಲ್ಲಿ ಸಿಗಂದೂರು ಬ್ರಿಡ್ಜ್ ಕೊಚ್ಚು ಹೋಗುತ್ತಾ ಆ ಥರನೂ ವೈಬ್ ಇದೆ, ಬಟ್ ಗೊತ್ತಿಲ್ಲ, ಆ ಥರ ಆಗೋದು ಬೇಡ ಅಂತ ಪ್ರಾರ್ಥನೆ ಮಾಡೋಣ. ಒಂದಷ್ಟು ಪ್ಲ್ಯಾನ್ಗಳು ಏನಿದೆ ನಿಮ್ಮ ಒಂದು ಅದೃಷ್ಟದ ಪ್ರಕಾರ, ಅಥವಾ ನಿಮಗೆ ಒಂದು ರಾಜಕೀಯದ ವಿಚಾರವಾಗಿ ನೀವೇನೋ ಪ್ಲ್ಯಾನ್ ಮಾಡಿದರೆ, ಸೊ ಎಲ್ಲವೂ ಕೂಡ ಅನ್ಸಕ್ಸಸ್ ಪ್ಲ್ಯಾನ್ ಆಗಿದೆ. ನಿಮ್ಮ ಪ್ಲ್ಯಾನ್ ಸಕ್ಸಸ್ಫುಲ್ ಆಗೋದಿಲ್ಲ. ಹಾಗಾಗಿ ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಮಾಡಬೇಕು, ಜೊತೆಗೆ ಸ್ವಲ್ಪ ಟೆಂಪ್ಟೇಷನಿಂದ ಹೊರಗೆ ಬರಬೇಕು ನೀವು ಅನ್ನುವಂಥದ್ದು ಕೂಡ ಇದೆ.
ತುಂಬ ಟೆಂಪ್ಟೇಷನ್ ಇಟ್ಕೊಳ್ಳೋದು ಬೇಡ ಅನ್ನುವಂಥದ್ದು. ಒಂದು ವಾರ್ನಿಂಗ್ ಇದೆ, ಇನ್ ಫ್ಯೂಚರಲ್ಲಿ ಈ ಥರ ಸಮಸ್ಯೆ ಆಗುತ್ತೆ, ಒಂಚೂರು ಹುಷಾರಾಗಿರು ಅನ್ನುವಂಥದ್ದು ಇದೆ. ನಿಮ್ಮ ಸ್ಟ್ಯಾಂಡರ್ಡ್ ಏನಿದೆ ಯಾವಾಗಲೂ ಹೈ ಲೆವೆಲಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ, ಒಂದು ಲೋ ಲೆವೆಲ್ಲಿಗೆ ನಿಮ್ಮನ್ನು ನೀವು ಇಳಿಸ್ಕೊಬೇಡಿ ಅನ್ನುವಂಥದ್ದು ಇದೆ. ಸೊ ನೀವು ಒಂದು ಉನ್ನತ ಮಟ್ಟದ ವಿಚಾರಗಳನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸಾಕಷ್ಟು ಬದಲಾವಣೆಗೆ ನಿಮ್ಮನ್ನು ನೀವು ಬೆಳೆಸೋದಕ್ಕೆ, ಉಳಿಸೋದಕ್ಕೆ, ಅಂದರೆ ನಿಮ್ಮದೇ ಆದ ಒಂದು ಸಕ್ಸಸ್ಫುಲ್ ಸ್ಟೋರಿನ ನೀವು ಬರಿಬೇಕು, ಕ್ರಿಯೇಟ್ ಮಾಡಬೇಕು ಅಂದರೆ ನಿಮ್ಮನ್ನು ನೀವು ಕೆಳಗೆ ಬೀಳ್ದಿರೋ ಹಾಗೆ ಮತ್ತು ಕೆಳಮಟ್ಟದವ್ರ ಜೊತೆ ಇಲ್ದಿರೋ ಹಾಗೆ ನೋಡ್ಕೊಳ್ಬೇಕು. ಕೆಳಮಟ್ಟದವರು ಅಂದರೆ ನಾನು ಬೇರೆ ಯಾವುದೂ ಹೇಳ್ತಾ ಇಲ್ಲ, ಲೋ ಮೆಂಟಾಲಿಟಿನ ಇಟ್ಕೊಂಡಿರ್ತಾರಲ್ಲ, ಅವರ ಮೈಂಡ್ ಸೆಟ್ ತುಂಬ ಚೀಪಾಗಿ ಇರುತ್ತಲ್ಲ, ಅಂಥವ್ರ ಜೊತೆ ನೀವು ಸಾಧ್ಯ ಆದಷ್ಟು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ಅನ್ನುವಂಥದ್ದು ಇದೆ. ತುಂಬ ಆಸೆ ಕನಸುಗಳು ಇಟ್ಕೊಂಡಿದ್ದೀರಾ, ಅದೆಲ್ಲವೂ ಕೂಡ ಈಡೇರಿಸಬೇಕು ಅಂದರೆ ನೀವು ಅದೇ ರೀತಿ ಅದೇ ಪ್ಯಾಷನ್ನಿಂದ ಜಾಬನ್ನು ಅಥವಾ ಕೆಲಸನ ಅಥವಾ ಏನು ಬಿಸ್ನೆಸ್ ಮಾಡ್ತೀರೋ ಮಾಡಬೇಕು ಅನ್ನುವಂಥದ್ದು. ವಿತಿನ್ ಜೂನ್ ಅಷ್ಟರಲ್ಲಿ ನಿಮಗೆ ಅಥವಾ ನೆಕ್ಸ್ಟ್ 6 ಮಂತ್ ಅಷ್ಟರಲ್ಲಿ ಯಾರನ್ನ ತುಂಬ ಇಂಪಾರ್ಟೆಂಟ್ ವ್ಯಕ್ತಿನ ಕಳ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಅವರ ರೋಲ್ ತುಂಬ ಇಂಪಾರ್ಟೆಂಟ್ ಇತ್ತು, ಅಂಥ ವ್ಯಕ್ತಿನ ನೀವು ಕಳ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ವಿರುದ್ಧ ಒಂದಷ್ಟು ಜನ ಷಡ್ಯಂತ್ರನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ, ಒಂದಷ್ಟು ನೆಗೆಟಿವಿಟಿನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಸ್ವಲ್ಪ ನಿಮ್ಮನ್ನು ಕೊಲ್ಲುವಂಥ ಪ್ರಯತ್ನಗಳು ಕೂಡ ನಡೀತಾ ಇರಬಹುದು. ಸೊ ಅಗೇನಿಸ್ಟ್ ಆಗಿ ತುಂಬ ಒಂದು ರೀತಿ ಒಳಸಂಚು ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ. ಅವರು ಈ ತೊಂದರೆಗೆ ನಿಮ್ಮನ್ನು ಅಥವಾ ನಿಮ್ಮನ್ನು ಹತ್ಯೆ ಮಾಡುವಂಥ ಪ್ರಯತ್ನ, ನಿಮಗೆ ಪ್ರಾಣಹಾನಿ ಮಾಡುವಂಥ ಪ್ರಯತ್ನ ಏನು ಮಾಡ್ತಿದ್ದಾರೆ, ಇವರು ಸೀಕ್ರೆಟಾಗಿ ಮಾಡ್ತಿದ್ದಾರೆ, ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಈ ಸೀಕ್ರೆಟಾಗಿ ಗೊತ್ತಾಗದೇ ಇರೋ ಹಾಗೆ ನಿಮ್ಗೇನು ಸಮಸ್ಯೆ ಮಾಡ್ತಿದ್ದಾರೆ, ಇಂಥವ್ರ ಬಗ್ಗೆ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಹಂತ ಮುಗಿದೋಯ್ತು ಅಂದರೆ ಅದು ಮುಗಿದೋಯ್ತು, ಅದನ್ನು ಬಿಟ್ಟಾಕಿ ಈಗ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಲೆವೆಲ್ ಏನು ಮಾಡಬೇಕು, ಇದ್ರ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ. ಇನ್ನು ನೆಕ್ಸ್ಟ್ 6 ಮಂತಲ್ಲಿ ತುಂಬ ಜನನ ನಾವು ಕಳ್ಕೊಳ್ತೀವಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಕೊಲೆ ಪ್ರಯತ್ನಗಳು ಹೆಚ್ಚಾಗುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಥರ್ಡ್ ಪಾರ್ಟಿ ಸಿಚುವೇಶನಿಂದ ಆದರೆ ಇನ್ನೊಂದಷ್ಟು ಥರ್ಡ್ ಪಾರ್ಟಿಗೋಸ್ಕರನೇ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ತುಂಬ ಒಂದು ಡೇಂಜರ್ ಎನರ್ಜಿ ಇಲ್ಲಿ ಇದೆ. ಸೊ ಸ್ವಲ್ಪ ಹೆಚ್ಚಿನ ಗಮನನ ಕೊಟ್ಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಶತ್ರುಗಳಿಂದ ನಿಮ್ಮನ್ನು ನೀವು ಪಾರು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಗೌರವಾನ್ವಿತವಾದಂಥ ಉನ್ನತವಾದಂತಹ ಸ್ಥಾನಮಾನಗಳು ಬರುವಂಥ ಸಾಧ್ಯತೆ ಇದೆ, ರೆಸ್ಪೆಕ್ಟ್ ಬರುವಂಥ ಸಾಧ್ಯತೆ ಇದೆ, ಒಂದು ವಿನ್ನಿಂಗ್ ಮೂಮೆಂಟ್ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಸಮಸ್ಯೆಗಳು ತುಂಬ ಇದೆ, ಶತ್ರುಕಾಟ ತುಂಬ ಇದೆ, ಅದರಿಂದ ಹೊರಬರೋದಕ್ಕೆ ಏನು ಅದೃಷ್ಟದ ಕೀ ಬೇಕಾಗಿತ್ತು ನಿಮಗೆ, ಅದು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಅದು ಸಿಕ್ಕಿದ ಮೇಲೆ ನಿಮಗೆ ಹ್ಯಾಪಿನೆಸ್, ಹೊಸ ಖುಷಿ ಬರುವಂಥದ್ದು ಕೂಡ ಇದೆ. ಸಂಗೀತ ಕ್ಷೇತ್ರದಲ್ಲೂ ಕೂಡ ಹೆಚ್ಚಿನ ಒಂದು ಮಹಾನ್ ಸಾಧನೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಸಮಥಿಂಗ್ ಏನೋ ಇಂಪಾರ್ಟೆಂಟ್ ಇರುವಂಥದ್ದು ನಿಮ್ಮ ಜೀವನದಲ್ಲಿ ಬರುತ್ತೆ ಅನ್ನುವಂಥದ್ದು, ದುಡ್ಡು ಸಿಗುವಂಥದ್ದು, ನಿಧಿ ಸಿಗುವಂಥದ್ದು, ಅಥವಾ ಜಾಬಲ್ಲಿ ನಿಮಗೆ ಸ್ಯಾಲ್ರಿ ಇನ್ಕ್ರೀಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನೀವು ನೋಡಿಕೊಂಡು ಈ ಅವಕಾಶ ಕೈ ತಪ್ಪದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ವಿಚಾರಗಳಲ್ಲಿ ನಿಮಗೆ ತುಂಬ ದೊಡ್ಡ ಮಟ್ಟದ ಯಶಸ್ಸು ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಕೆಲಸ ಮಾಡ್ತೀರಾ, ಅದು ವಿಕ್ಟರಿಯಸ್ ಆಗಿ ವಿಜಯ ಸಾಧಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಇನ್ನು ಹೆಚ್ಚು ಬೆಳೆಯುತ್ತೆ ನಿಮ್ಮ ಚಾನಲ್ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು, ಗ್ಯಾರಂಟಿ ಸಕ್ಸಸ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಒಂದಷ್ಟು ಒಳ್ಳೆಯ ಅವಕಾಶಗಳು ಕೂಡ ನಿಮಗೆ ಬರುತ್ತೆ ಅನ್ನುವಂಥದ್ದು ಇದೆ. ಮಾರ್ಚ್ ಅಷ್ಟರಲ್ಲಿ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಹೊರಗೆ ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ, ಅಥವಾ ನೆಕ್ಸ್ಟ್ ಮಾರ್ಚ್ ಇರ್ಬೋದು, ಈಗ ಕರೆಂಟ್ಲಿ ಪಾಸ್ ಆದಂಥ ಮಾರ್ಚ್ ಇರ್ಬೋದು. ಸೊ ಈ ಎರಡರ ಮಧ್ಯೆ ನಿಮ್ಮ ಜೀವನ ಮತ್ತೆ ಪ್ರಾಬ್ಲಮ್ ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಸೊ ಏನು ಯೋಚನೆ ಮಾಡಬೇಡಿ, ಅವ್ರು 100 ಸತಿ ನಿಮಗೆ ಸಮಸ್ಯೆ ಮಾಡಿದ್ರು ನೀವು 100 ಸತಿನೂ ಗೆದ್ದು ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಪ್ರೆಗ್ನೆನ್ಸಿ ಬರುವಂಥದ್ದು, ಬಿಸ್ನೆಸ್ ಆಪರ್ಚುನಿಟಿ ಬರುವಂಥದ್ದು, ಹೊಸ ಗುಡ್ ನ್ಯೂಸ್ ಬರುವಂಥ ಸಾಧ್ಯತೆಗಳು ಕೂಡ ತುಂಬಾ ಇದೆ.
ಸೊ ಜುಲೈ ಮಂತು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಜೊತೆಗೆ ಏನೋ ಒಂದು ಲೈಫ್ ಚೇಂಜಿಂಗ್ ಮೂಮೆಂಟ್ ಮುಂದಿನ ಹುಣ್ಣಿಮೆಯಿಂದ ಶುರು ಆಗುತ್ತೆ ಅನ್ನುವಂಥದ್ದು ಇದೆ. ಈ ಒಂದು ಚಂದ್ರಮಾನ ಯುಗಾದಿಯಿಂದನೇ ನಿಮ್ಮ ಜೀವನ ಒಂದು ಟರ್ನಿಂಗ್ ಪಾಯಿಂಟ್ ತೊಗೊಂಡಿದೆ. ಸೊ ಇನ್ನು ಮುಂದಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಬದಲಾವಣೆನ ನಿರೀಕ್ಷೆ ಮಾಡ್ಬೋದು ನೀವು ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಅಧಿಕಾರ ಬರುವಂಥ ಸಾಧ್ಯತೆ ಇದೆ, ಅಧಿಕಾರ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಒಂದು ಗೋಲ್ಡನ್ ಆಪರ್ಚುನಿಟಿ ನಿಮ್ದಾಗತ್ತೆ. ಗ್ರೇಟ್ ಗುಡ್ ಫಾರ್ಚೂನ್ ನಿಮ್ಮ ಜೊತೆ ಇದೆ, ಅದೃಷ್ಟ ನಿಮ್ಮ ಜೊತೆ ಇರೋದ್ರಿಂದ ನೀವೇನು ಅಂದ್ಕೊಂಡ್ರೂ ಕೂಡ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಶತ್ರುನಾಶ ಆಗಲಿ ಅಂದ್ಕೊಳ್ಳಿ, ಶತ್ರುನಾಶ ಕೂಡ ಆಗ್ಬಿಡುತ್ತೆ. ನವಂಬರ್ ಮಂತು, ಏಪ್ರಿಲ್ ಮಂತು, ಮೇ ಮಂತು, ಜುಲೈ ಮಂತು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಏನೋ ಒಂದು ದುಡ್ಡಿನ ವಿಚಾರದಲ್ಲಿ, ಪ್ರೀತಿ ವಿಚಾರದಲ್ಲಿ, ನಿಮ್ಮ ಗೋಲ್ ವಿಚಾರದಲ್ಲಿ ಎಲ್ಲೋ ಸ್ಟಕ್ ಆಗಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಬಟ್ ಆ ಥರ ಸ್ಟಕ್ ಏನಾಗಿಲ್ಲ, ನೀವು ಅದ್ರ ಕಡೆ ಗಮನನ ಕೊಡ್ತಾ ಇಲ್ಲ ಅಷ್ಟೇ. ಅದ್ರ ಕಡೆ ಗಮನನ ಕೊಡಿ, ಇನ್ನು ಹೆಚ್ಚಿನ ಯಶಸ್ಸು ಆಗುತ್ತೆ. ಫ್ಯಾಮಿಲಿ ಕನಸು ಏನಿತ್ತು ನಿಮ್ಮದು, ಆ ಫ್ಯಾಮಿಲಿ ಕನಸು ನನಸಾಗತ್ತೆ ಅನ್ನುವಂಥದ್ದು ಇದೆ. ಒಂದು ಸ್ಟಾರ್ಡಮ್ ಸಕ್ಸಸ್ಸನ್ನು, ಒಂದು ಗ್ಯಾರಂಟಿ ಸಕ್ಸಸ್ಸನ್ನು ನೀವು ನಿಮ್ಮ ಲೈಫಲ್ಲಿ ನೋಡ್ತೀರಾ ಅಂತ ಹೇಳ್ತಾ ಇದೆ. ಸೊ ಎಸ್, ಗ್ಯಾರಂಟಿ ಸಕ್ಸಸ್ಸನ್ನು ನೋಡ್ತೀರಾ. ಒಳ್ಳೆ ಮಳೆ ಬೆಳೆ ಎಲ್ಲವೂ ಕೂಡ ಬರುತ್ತೆ. ರೆಸಾರ್ಟ್ ಕೂಡ ಖರೀದಿ ಮಾಡುವಂಥ ಸಾಧ್ಯತೆ ಇದೆ. ನಿಮ್ಮ ಬಾವಿಲಿ ನೀರು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರೋ ಮನೆ ತೋಡ್ಬೇಕಾದ್ರೆ ಅಲ್ಲಿ ಬಾವಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ದುಡ್ಡು ಬರ್ತಾ ಇದೆ, ಕೆರಿಯರ್ ಚೆನ್ನಾಗಿದೆ, ಪ್ರೀತಿ ಬರ್ತಾ ಇದೆ, ಅಧಿಕಾರ ಬರ್ತಾ ಇದೆ, ಅದೃಷ್ಟ ನಿಮ್ಮ ಕಡೆ ಇದೆ. ಸೊ ಪಾಪು ಬರ್ತಾ ಇದೆ. ಸೊ ಎಲ್ಲವೂ ಕೂಡ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಏನೇನು ಬೇಕೋ ಎಲ್ಲವೂ ಕೂಡ ಬರ್ತಾ ಇದೆ. ಆದರೆ ಒಂದಷ್ಟು ಶತ್ರುಗಳು ನಿಮ್ಮನ್ನು ಇಲ್ಲ ಅನಿಸುವಂಥ ಪ್ರಯತ್ನ ಕೂಡ ಪಡ್ತಿದ್ದಾರೆ. ಇದೆರಡರ ಮಧ್ಯೆ ನಿಮ್ಮ ಜೀವನನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಆ ತಾಯಿ ಮಹಾಶಕ್ತಿಯ ಆಶೀರ್ವಾದನ ಪಡ್ಕೊಳ್ಳಿ. ಈ ಶತ್ರುಗಳು ಯಾರಿದ್ದಾರೋ ಅವರೆಲ್ಲರೂ ಕೂಡ ನಿರ್ಣಾಮ ಆಗ್ತಾರೆ. 21 ಏಂಜಲ್ ನಂಬರ್ ಮೀನಿಂಗ್ ಕೂಡ ಇದೆ. ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಜೊತೆಗೆ ಹೆಚ್ಚು ಅನುಕೂಲಗಳು ನಿಮಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೆಯದಾಗಲಿ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಮುಂದಿನ 6 ತಿಂಗಳುಗಳ ಒಳಗೆ ಇದು ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಇದೆ, ಯಾವಾಗ ಬೇಕಾದರೂ ಆಗಬಹುದು. 6 ತಿಂಗಳು ಕಳೆದ ಮೇಲೆ ಇದನ್ನು ಮತ್ತೆ ನೋಡಿದ್ರೆ ಇನ್ನೊಂದು 6 ತಿಂಗಳೊಳಗೆ ಇನ್ನೊಂದಷ್ಟು ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೀಬಹುದು. ಆ ಥರ ಎಲ್ರಿಗೂ ಒಳ್ಳೆಯದಾಗಲಿ. ಸತ್ಯ, ಧರ್ಮ, ನ್ಯಾಯ, ನೀತಿ ಅಂತ ಒಳ್ಳೆ ದಾರಿಯಲ್ಲಿ ಹೋಗಿ ಅಧಿಕಾರ ಸಿಕ್ಕಿದಾಗ ಒಳ್ಳೆಯದಾಗತ್ತೆ. ಸೊ ಏನೋ ಒಂದಷ್ಟು ಸೀಕ್ರೆಟ್ ವಿಚಾರಗಳು ಇದೆ, ಒಂದಷ್ಟು ರಕ್ಷೆ ಹಾಕ್ಕೊಳ್ಳಿ, ಒಂದಷ್ಟು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ, ಒಂದಷ್ಟು ಒಳ್ಳೆ ದಾರಿಯಲ್ಲಿ ನಡೀರಿ. ನಿಮ್ಮಿಂದ ಒಂದಷ್ಟು ಜನಕ್ಕೆ ಒಳ್ಳೆಯದಾಗಲಿ. ಆ ಸೀಕ್ರೆಟ್ ವಿಚಾರಗಳು ಏನು ಅಂತ ಡಿವೈನೇ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಗದರ್ಶನನ ಕೊಡುತ್ತೆ. ಬಟ್ ಇಲ್ಲಿ ಈಗ ಇದು ಹೇಳೋದಕ್ಕೆ ಸೀಕ್ರೆಟ್ ಆಗಿದೆ, ಯಾಕೆಂದರೆ ಶತ್ರು ವೆರಿ ಡೇಂಜರಸ್ ಸಿಚುವೇಷನಲ್ಲಿ ಇದ್ದಾರೆ. ಓಕೆ, ಟೇಕ್ ಕೇರ್. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.